Praise the Lord, everyone. It's such a joy to meet you all through this video. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನೂ ಈ ವಿಡಿಯೋದಲ್ಲಿ ಸಂಧಿಸುವುದು ನನಗೆ ಬಹಳ ಸಂತೋಷವಾಗಿದೆ. I believe it is God's time and I believe that God will change your seasons in your life. ನಾನು ನಂಬ್ತೇನೆ ಇದು ದೇವರ ಸಮಯವಾಗಿದೆ ಮತ್ತು ದೇವರ ಕಾಲವು ಈ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಪ್ರಕಟವಾಗ್ತದೆ. The Bible tells like this, there is a time and season under heaven for everything. ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ಪ್ರತಿಯೊಂದಕ್ಕೂ ಕೃಪ್ತ ಕಾಲವಿದೆ ಎಂಬುದಾಗಿ, ಪರಲೋಕದಲ್ಲಿ ಕೃಪ್ತ ಕಾಲವಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. How in the natural weather changes, season changes. ಹೇಗೆ ಸ್ವಾಭಾವಿಕವಾದಂಥ ಈ ಲೋಕದಲ್ಲಿ ವಾತಾವರಣ ಬದಲಾಗ್ತದೋ, Even in every man's life, there is a season, there is a change in season. ಪ್ರತಿಯೊಂದು ವ್ಯಕ್ತಿಯ ಜೀವಿತದಲ್ಲೂ ಅವನಿಗೆ ಆದಂತಹ ಒಂದು ಕಾಲವಿದೆ. Sometimes when we go through in life, we face so many hardships and troubles. ಕೆಲವು ಸಾರಿ ನಾವು ನಮ್ಮ ಜೀವಿತವನ್ನು ಹಾದು ಹೋಗುವಾಗ ಅನೇಕ ಕಷ್ಟಗಳನ್ನು, ಹೋರಾಟವನ್ನು ದಾಟ್ತೇವೆ. We face so many obstacles. ಅನೇಕ ತಡೆಗಳನ್ನು ನಾವು ಎದುರುಗೊಳ್ತೇವೆ. And we think this is how my life will go forever. ನಾವು ಅನ್ಕೊಳ್ತೇವೆ ನಮ್ಮ ಜೀವಿತ ಇದೇ ರೀತಿಯಾಗಿ ಸಾಗ್ತದೆ ಎಂಬುದಾಗಿ. But let me tell you, there is a change in season in your life. ಆದ್ರೆ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಒಂದು ಕಾಲ ಬದಲಾಗುವಂತ ಒಂದು ಸಮಯವಿದೆ. Everything will change for you. ಎಲ್ಲವೂ ನಿಮಗೋಸ್ಕರ ಬದಲಾಗುವಂತದ್ದಾಗಿದೆ. Hallelujah. Hallelujah. The Bible tells like this in Jeremiah chapter 33 verse 3. ಸತ್ಯವೇದ ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, Call to me and I will answer you. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. And show you great and mighty things which you do not know. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. And Jeremiah 29 verse 11 to 13 the Bible tells like this. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದ 11ರಿಂದ 13 ವಾಕ್ಯಗಳು ಈ ರೀತಿಯಾಗಿ ಹೇಳ್ತದೆ, For I know the thoughts that I think toward you, says the Lord, thoughts of peace and not of evil, to give you a future and a hope. Then you will call upon me and go and pray to me, and I will listen to you, and you will seek me and find me when you search for me with all your heart. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಆಲೋಚನೆಗಳೇ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Amen. Amen. Here Jeremiah is writing and telling, he's saying, God has a plan for Israel. ಇಲ್ಲಿ ಯೆರೆಮೀಯನು ಬರೆಯುವಾಗ ಇಸ್ರಾಯೇಲ್ ಜನರಿಗೆ ದೇವರ ಬಳಿಯಲ್ಲಿ ಒಂದು ಆಲೋಚನೆ, ಯೋಜನೆ ಇರುವುದನ್ನು If you see ಹೇಳ್ತಿದ್ದಾನೆ. the background of this verse, ಇದರ ಹಿಂದಿನ ಹಿನ್ನೆಲೆಯನ್ನು ನೋಡುವಾಗ a generation was in captivity. ಒಂದು ತಲೆಮಾರು ಅದು ಸೆರೆಯಾಗಿ ಹೊಯ್ಯಲ್ಪಡ್ತು. Because of their sin and disobedience, God allowed captivity to come in their life, and the king of Babylon came and destroyed the city, the temple, and ruined the whole city. ಅವರ ಪಾಪದ ನಿಮಿತ್ತ, ಅವರ ಅವಿದ್ಯತನದ ನಿಮಿತ್ತ ಇಡೀ ಒಂದು ಜನಾಂಗವನ್ನೇ ಸೆರೆಯಾಗಿ ಹೊಯ್ಯಲ್ಪಡುವುದಕ್ಕಾಗಿ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮ್ ಪಟ್ಟಣವನ್ನು ನಾಶಪಡಿಸಿ ಅವರನ್ನು ಸೆರೆಯಾಗಿ ಹೊಯ್ದನು. But before that, ಅದಕ್ಕೆ ಮುಂಚೆ God sent his prophets like Isaiah and Jeremiah telling, please return to God, turn unto God. ದೇವರು ಯೆಶಾಯನನ್ನು, ಯೆರೆಮೀಯನನ್ನು ಅನ್ನುವಂಥ ಪ್ರವಾದಿಗಳನ್ನು ಕಳುಹಿಸಿ ತನ್ನ ಜನರನ್ನು ತನ್ನ ಕಡೆಗೆ ತಿರುಗುವುದಕ್ಕಾಗಿ ಆತನು ಅವರನ್ನು ಕಳುಹಿಸಿಕೊಟ್ಟನು. And yet people did not obey the prophets of God. ಆದರೂ ಜನರು ದೇವರಿಗೆ ಅವಿದ್ಯರಾಗಿ ನಡೆದುಕೊಂಡ್ರು. They did not believe the prophets of God. ದೇವರ ಪ್ರವಾದಿಗಳನ್ನ ನಂಬದೇ ಹೋದರು. Rather, they disobeyed and went after idolatry. ಅದಕ್ಕೆ ಬದಲಾಗಿ ಅವರು ದೇವರಿಗೆ ಅವಿದ್ಯರಾಗಿ ನಡೆದು ಅವರು ಅನ್ಯ ವಿಗ್ರಹಗಳನ್ನು ಆರಾಧಿಸಿದರು. But even before they experienced captivity, even before the king of Babylon could come and capture them, ಅವರು ಸೆರೆಯಾಗಿ ಹೊಯ್ಯಲ್ಪಡುವುದಕ್ಕಿಂತ ಮುಂಚೆ, ಅಂದ್ರೆ ನೆಬೂಕದ್ನೆಚ್ಚರನು ಬಂದು ಅವರನ್ನು ಸೆರೆಯಾಗಿ ಹೊಯ್ಯುವುದಕ್ಕಿಂತ ಮುಂಚಿತವೇ, even before the promises of God could fulfill, ದೇವರ ವಾಗ್ದಾನಗಳು ಪರಿಪೂರ್ಣಗೊಳ್ಳುವುದಕ್ಕಿಂತ ಮುಂಚೆ, even before the people could return to God or repent unto God, ಈ ಜನರು ದೇವರ ಕಡೆಗೆ ತಿರುಗುವುದಕ್ಕಿಂತ ಅಥವಾ ಅವರು ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚೆಯೇ God spoke
through the prophet saying, you will experience captivity, but after 70 years I will come and deliver you. ಅದಕ್ಕೆ ಮುಂಚಿತವೇ ದೇವರು ಪ್ರವಾದಿಗಳ ಮುಖಾಂತರ ಹೇಳಿದ ಕಾರ್ಯವೇನೆಂದರೆ, ನೀವು ಸೆರೆಯಾಗಿ ಹೊಯ್ಯಲ್ಪಟ್ಟು 70 ವರ್ಷಗಳ ಕಾಲ ದಾಸತ್ವದಲ್ಲಿದ್ದರೂ ನಾನು ನಿಮ್ಮನ್ನು ಬಿಡಿಸಿ ತಿರುಗಿ ಇದೇ ಸ್ಥಳಕ್ಕೆ ಕೊಂಡು ಬರ್ತೇನೆ. Even while people were living in idolatry and sin, God spoke of the redemption. ಈ ಜನರು ಇನ್ನೂ ವಿಗ್ರಹ ಆರಾಧನೆಗಳನ್ನ ಮಾಡುತ್ತಾ ದೇವರಿಗೆ ಅವಿದ್ಯರಾಗಿ ನಡೆದುಕೊಳ್ಳುತ್ತಿರುವಾಗಲೇ ದೇವರು ಈ ಕಾರ್ಯಗಳನ್ನು ಮಾತನಾಡಿದರು. Even when they were far away from God, God gave them a promise. ಈ ಜನರು ದೇವರಿಂದ ದೂರವಾಗಿರುವಾಗಲೇ ದೇವರು ಇವರಿಗೋಸ್ಕರ ಒಂದು ವಾಗ್ದಾನವನ್ನ ನೀಡಿದರು. A whole generation forgot God, ಇಡೀ ತಲೆಮಾರೆ ದೇವರನ್ನ ಮರೆತಾಗಲೂ ಕೂಡ yet God did not forget them. ಆಗಲೂ ದೇವರು ಅವರನ್ನ ಮರೆಯಲಿಲ್ಲ. He told, I have a plan for you. ಆತನು ಹೇಳಿದನು, ನಿಮಗಾಗಿ ನಾನು ಹಿತದ ಆಲೋಚನೆಗಳನ್ನ ಇಟ್ಟಿದ್ದೇನೆ. Even after they going through captivity, cities ruined, temple burned down, houses burned down, the wall destroyed, people killed and scattered. ಅವರು ಸೆರೆಯಾಗಿ ಹೊಯ್ಯಲ್ಪಟ್ಟಾಗಲೂ, ಪಟ್ಟಣವೆಲ್ಲ ನಾಶವಾದಾಗಲೂ, ಅದರ ಗೋಡೆಗಳು ಕೆಡವಲ್ಪಟ್ಟು ಆಲಯವು ಸುಡಲ್ಪಟ್ಟಾಗಲೂ ಕೂಡ Still God says, I have a plan for you. ಆಗಲೂ ದೇವರು ಹೇಳ್ತಿದ್ದಾರೆ, ನಿಮಗಾಗಿ ನಾನು ಹಿತದ ಆಲೋಚನೆಗಳನ್ನ ಇಟ್ಟಿದ್ದೇನೆ ಎಂಬುದಾಗಿ. Today let me tell you, your season is changing. Please don't think that your life will be the same. ಇವತ್ತಿಗೂ ನಿಮ್ಮನ್ನು ನೋಡಿ ನಾನು ಇದನ್ನೇ ಹೇಳ್ತೇನೆ, ನಿಮ್ಮ ಕಾಲಗಳು ಬದಲಾಗ್ತದೆ, ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ನೀವು ಕುಗ್ಗಿ ಹೋಗಬೇಡ್ರಿ. God says to the people in captivity, after 70 years I will come and visit you. ಸೆರೆಯಲ್ಲಿದ್ದ ಜನರಿಗೆ ದೇವರು ಈ ರೀತಿಯಾಗಿ ಹೇಳಿದನು, 70 ವರ್ಷದ ನಂತರ ನಾನು ನಿಮ್ಮನ್ನ ಬಿಡಿಸಿಕೊಂಡು ಬರುತ್ತೇನೆ. In other words, God was telling, your season of captivity is ending, your new season of rebuilding and restoration is going to happen. ಅದನ್ನ ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ, ನಿಮ್ಮ ಸೆರೆಯ ಕಾಲವು ಮುಗಿದು ದೇವರು ನಿಮ್ಮನ್ನ ಪುನಃ ಕಟ್ಟಿ ಸ್ಥಾಪಿಸುವಂತ ಒಂದು ಕಾಲ ಇದಾಗಿದೆ. What a beautiful God we serve. ಎಂತಹ ಸುಂದರ ದೇವರನ್ನ ನಾವು Even when we ಸೇವಿಸುತ್ತೇವೆ. forget him, ನಾವು ಆತನನ್ನು ಮರೆತಾಗಲೂ he does not forget us. ಆತ ನಮ್ಮನ್ನ ಮರೆಯಲಿಲ್ಲ. Even we forget his ways, ಆತನ ಮಾರ್ಗಗಳನ್ನ ನಾವು ಮರೆತಾಗಲೂ ಕೂಡ he does not forget to bless us. ಆತನ ನಮ್ಮನ್ನ ಆಶೀರ್ವದಿಸುವುದನ್ನ ಮರೆಯಲಿಲ್ಲ. He looks at a people in captivity and he tells, I have a plan for you. ಸೆರೆಯಲ್ಲಿರುವಂತಹ ಜನರನ್ನು ನೋಡಿ ಆತನು ಈ ರೀತಿಯಾಗಿ ಹೇಳಿದನು, ನಾನು ನಿಮಗೋಸ್ಕರ ಹಿತದ ಆಲೋಚನೆಗಳನ್ನ ಇಟ್ಟಿದ್ದೇನೆ. Even today, remember this. ಇವತ್ತಿಗೂ ನೀವು ಇದನ್ನ ನೆನಪಿಡಿ. You might be going through a tough season. ನೀವು ಒಂದು ಕಷ್ಟದ ಸಮಯವನ್ನ ದಾಟುತ್ತಿರಬಹುದು. You might be going through a painful season. ನೀವು ಒಂದು ನೋವಿನ ಕಾಲವನ್ನ ನೀವು ದಾಟುತ್ತಿರಬಹುದು. You think, this will not change in my life. ನೀವು ಅನ್ಕೊಳ್ಬಹುದು, ಇದು ನನ್ನ ಜೀವಿತದಲ್ಲಿ ಇನ್ನ ಬದಲಾಗೋದಿಲ್ಲ. Oh, look at how deep my problem is, or how worse my problem is. ನನ್ನ ಸಮಸ್ಯೆ ಎಷ್ಟು ಆಳವಾಗಿ ಎಷ್ಟು ಘೋರವಾಗಿದೆ ಎಂಬುದಾಗಿ ನೀವು ಯೋಚಿಸ್ತಿರಬಹುದು. Nobody can restore it, you might say. ಯಾರು ನನ್ನ ಜೀವಿತವನ್ನ ಸರಿಪಡಿಸಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೀವು ಹೇಳ್ಬಹುದು. But our Father, our Heavenly Father says that I have a plan for you. ಆದರೆ ನಮ್ಮ ಪರಲೋಕದ ತಂದೆ ನಮಗೆ ಹೇಳುವ ಕಾರ್ಯವೇನೆಂದರೆ, ನಾನು ನಿಮಗೋಸ್ಕರ ಹಿತದ ಆಲೋಚನೆಗಳನ್ನ ಇಟ್ಟಿದ್ದೇನೆ. Amen. ಆಮೆನ್. Don't worry about anything. ನೀವು ಯಾವುದರ ಕುರಿತಾಗಿಯೂ ಚಿಂತಿಸಬೇಡ್ರಿ. Just believe the word of God. ನೀವು ದೇವರ ವಾಕ್ಯವನ್ನ ನಂಬಿರಿ. Your season will change. ನಿಮ್ಮ ಕಾಲಗಳು ಬದಲಾಗ್ತದೆ. Because your Father, your Heavenly Father has a good plan for you. ಕಾರಣ ನಿಮ್ಮ ಪರಲೋಕದ ತಂದೆ ನಿಮಗೋಸ್ಕರ ಹಿತದ ಆಲೋಚನೆಗಳನ್ನ And ಇಟ್ಟಿದ್ದಾನೆ. that plan is not to harm you but do good to you in your life. ಆ ಯೋಜನೆಗಳು ನಿಮ್ಮನ್ನ ನಾಶಪಡಿಸುವುದಕ್ಕಲ್ಲ, ನಿಮ್ಮನ್ನ ಉದ್ಧರಿಸುವುದಕ್ಕಾಗಿ. Hallelujah. Hallelujah. What a beautiful God we serve. ಎಂತಹ ಸುಂದರ ದೇವರನ್ನು ನಾವು ಸೇವಿಸ್ತೇವೆ. Now when my season is changing, ನನ್ನ ಕಾಲ when ಬದಲಾಗುತ್ತಿರುವಾಗ, you start believing that God is changing my season, ನನ್ನ ಕಾಲವನ್ನ ದೇವರು ಬದಲಾಯಿಸ್ತಿದ್ದಾನೆ ಎಂಬುದಾಗಿ ನಾವು ನಂಬುವಾಗ, what should be our action? ನಮ್ಮ ಒಂದು ಪ್ರತಿಕ್ರಿಯೆ What ಏನಾಗಿರಬೇಕು? should you do? ನೀವೇನ್ ಮಾಡಬೇಕು? The best thing that you can do is the second part of that verse. ನೀವು ಮಾಡುವಂತ ಉತ್ತಮ ಕಾರ್ಯವೇನೆಂದ್ರೆ ಅದರ ಎರಡನೇ ಭಾಗವಾಗಿದೆ. Then you will call upon me and go and pray to me, and I will listen to you, and you will seek me and find me when you search for me with all your heart. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. As we read in Jeremiah chapter 33 verse 3, the Bible tells, call unto me and I will answer you and show you great and mighty things which you do not know. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ಓದಿದ ಹಾಗೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. So for us to know the plan of God, ನಮಗೆ ದೇವರ ಯೋಜನೆಗಳನ್ನು ತಿಳಿಯುವುದಕ್ಕೆ we have to seek him. ನಾವು ಆತನನ್ನು ಹುಡುಕಬೇಕು.
When we lose something precious in our life, ನಮ್ಮ ಜೀವಿತದಲ್ಲಿ ಅಮೂಲ್ಯವಾದದನ್ನ ಯಾವುದನ್ನಾದ್ರೂ ಕಳೆದುಕೊಂಡ್ರೆ, suppose we lose a gold chain, ಉದಾಹರಣೆಗೆ ನಾವು ಬಂಗಾರದ ಚೈನ್ ಅನ್ನ ಕಳೆದುಕೊಂಡ್ರೆ, it might be in your house. ಅದು ನಿಮ್ಮ ಮನೆಯಲ್ಲೇ ಇರಬಹುದು. You don't sit and cry there. ನೀವು ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಅಳುತ್ತಾ You ಕೂರೋದಿಲ್ಲ. don't sit and worry there. ನೀವು ಆ ಒಂದು ಮೂಲೆಯಲ್ಲಿ ಕೂತು ಚಿಂತಿಸೋದಿಲ್ಲ. You will start moving. ನೀವು ಅದನ್ನ ಹುಡುಕುವುದಕ್ಕೆ ಚಲಿಸ್ತೀರಾ. You will start seeking it. ಅದನ್ನ ಹುಡುಕೋದಕ್ಕೆ ನೀವು ಪ್ರಯತ್ನಿಸ್ತೀರಾ. Why? ಯಾಕೆ? Because it is precious. ಕಾರಣ ಅದು ಅಮೂಲ್ಯವಾದದ್ದು. It is not cheap. ಅದು ಸಾಧಾರಣವಾಗಿ ಸಿಗುವ ವಸ್ತು ಅಲ್ಲ. Hallelujah. Hallelujah. In the same way, ಅದೇ the ಪ್ರಕಾರವಾಗಿ plan of God is not cheap. ದೇವರ ಯೋಜನೆಯು ಅದು ಸಾಧಾರಣವಾದದಲ್ಲ. The promises of God is not cheap. ದೇವರ ವಾಗ್ದಾನಗಳು ಅದು ಸಾಧಾರಣವಾದದಲ್ಲ. It does not come from the heart of man. ಅದು ಮನುಷ್ಯನ ಹೃದಯದಿಂದ ಬರುವಂತದ್ದಲ್ಲ. The plan of God comes from the heart of God. ದೇವರ ಯೋಜನೆಗಳು ದೇವರ ಹೃದಯದಿಂದ ಬರುವಂತ ಕಾರ್ಯವಾಗಿದೆ. Every plan is personal. ಪ್ರತಿ ಒಂದು ಯೋಜನೆಯು ಅದು ವೈಯಕ್ತಿಕವಾಗಿದೆ. You know, whenever there is a government scheme, ಸರ್ಕಾರ ಒಂದು ಯೋಜನೆಯನ್ನ it ತರುವುದಾದ್ರೆ applies for the whole people of the state. ಅದು ಆ ರಾಜ್ಯದಲ್ಲಿರುವ ಪ್ರತಿಯೊಂದು ವ್ಯಕ್ತಿಗೂ ಅದು But the ಸಂಬಂಧಪಟ್ಟಿರುವಂತದ್ದಾಗಿರುತ್ತದೆ. plan of God is not for the whole, it is personal for everybody, each and every person. ಆದ್ರೆ ದೇವರ ಯೋಜನೆ ಎಲ್ಲರಿಗೂ ಒಂದೇ ಆಗಿರದೆ ಪ್ರತಿ ವ್ಯಕ್ತಿಗೂ ಆತನು ಒಂದೊಂದು ಯೋಜನೆಯನ್ನು ಇಟ್ಟಿದ್ದಾನೆ. And I tell you, that plan is very expensive because it is from the heart of God. ನಾನು ಹೇಳ್ತೇನೆ, ಆ ದೇವರ ಯೋಜನೆಯು ಅದು ಬಹಳ ಬೆಲೆ ಉಳ್ಳದು. ಕಾರಣ ಅದು ದೇವರ ಹೃದಯದಿಂದ ಬಂದ ಕಾರ್ಯವಾಗಿದೆ. Even now, ಇವತ್ತಿಗೂ when ಕೂಡ God is planning to change everything in your life, ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಬದಲಾಯಿಸುವುದಕ್ಕೆ ಯೋಚಿಸುವಾಗ He has a great plan over it. ಅದರ ಮೇಲೆ ದೇವರಿಗೆ ದೊಡ್ಡ ಯೋಜನೆ ಇದೆ. God is changing your season so that you will move into His plan. ದೇವರು ನಿಮ್ಮ ಕಾಲವನ್ನ ಬದಲಾಯಿಸುವುದಕ್ಕೆ ಕಾರಣ ನೀವು ಆತನ ಯೋಜನೆ ಅಡಿಯಲ್ಲಿ ಬರುವುದಕ್ಕಾಗಿ. Hallelujah. Hallelujah. And now to know that plan, ನೀವು ಈಗ ಆ ಯೋಜನೆಯನ್ನ ತಿಳಿಯುವುದಕ್ಕೆ you can't sit and cry there. ನೀವು ಹಾಗೆ ಸುಮ್ಮನೆ ಕೂತು You ಅಳುವುದಕ್ಕಾಗೋದಿಲ್ಲ. know, when we lose something in our life, ನಮ್ಮ ಜೀವಿತದಲ್ಲಿ ಏನನ್ನಾದ್ರೂ ಕಳೆದುಕೊಂಡ್ರೆ that time we cry a lot. ಆಗ ನಾವು ಹೆಚ್ಚಾಗಿ ಅಳುತ್ತೇವೆ. But when we lose something in our daily lives, ನಮ್ಮ ಸಾಧಾರಣ ಜೀವಿತದಲ್ಲಿ ನಾವೇನಾದ್ರು ಕಳೆದುಕೊಂಡ್ರೆ at that time, ಆ we ಸಮಯದಲ್ಲಿ will make sure that we will search the whole house. ನಾವು ಇಡೀ ಮನೆಯನ್ನು ಹುಡುಕೋದಕ್ಕೆ ನಾವು ಪ್ರಯತ್ನಿಸ್ತೇವೆ. You lose a small gold earring, ಒಂದು ಚಿಕ್ಕ ಒಂದು ಇಯರಿಂಗ್ ಅನ್ನ ನಾವು ಕಳೆದುಕೊಂಡ್ರೆ how will you do? You will not sit and cry there. ಆಗ ನೀವೇನ್ ಮಾಡ್ತೀರಾ? ನೀವು ಹಾಗೆ ಸುಮ್ಮನೆ ಕೂತು ಅಳೋದಿಲ್ಲ. But rather you will start moving. ಬದಲಿಗೆ ನೀವು ಅದನ್ನು ಹುಡುಕೋದಕ್ಕೆ ಪ್ರಯತ್ನಿಸ್ತೀರಾ. So seeking is not crying. ಹುಡುಕುವಂತ ಕಾರ್ಯ ಬರೀ ಅಳುವಂತದಲ್ಲ. Seeking is not worrying. ಚಿಂತಿಸುವುದು ಹುಡುಕುವ ಕಾರ್ಯವಲ್ಲ. Seeking is movement. ನಾವು ಹುಡುಕುವ ಕಾರ್ಯ ಎಂಬುದಾಗಿ ಹೇಳುವಾಗ ಅದು ಚಲಿಸುವುದಾಗಿದೆ. Hallelujah. Hallelujah. Crying before the Lord will not give you answers. ದೇವರ ಮುಂದೆ ಅಳೋದು ನಮಗೆ ಉತ್ತರವನ್ನ ತರೋದಿಲ್ಲ. The Bible tells like this. ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, Ask and you shall receive. ಕೇಳಿಕೊಳ್ಳಿರಿ ಆಗ ನಿಮಗೆ ಕೊಡಲ್ಪಡುವುದು. Seek and you shall find. ಹುಡುಕಿರಿ ಆಗ ಸಿಕ್ಕುವುದು. Knock and it shall be opened unto you. ತಟ್ಟಿರಿ ಆಗ ತೆರೆಯಲ್ಪಡುವುದು. Hallelujah. Hallelujah. Seek and you will find. ನೀವು ಹುಡುಕಿರಿ ಆಗ ಸಿಕ್ಕುವುದು. So remember this. ಇದನ್ನ ನೀವು ನೆನಪಿಡಿ. God has a plan. ದೇವರಿಗೊಂದು ಯೋಚನೆ ಇದೆ. And God is changing your season. ದೇವರು ನಿಮ್ಮ ಕಾಲವನ್ನು And ಬದಲಾಯಿಸಿದ್ದಾನೆ. while He's changing your season, ಆತ ನಿಮ್ಮ ಕಾಲವನ್ನು you have ಬದಲಾಯಿಸಿದಾಗ to stop crying ನೀವು ಅಳುವುದನ್ನ ನಿಲ್ಲಿಸಿ and start seeking. ನೀವು ಹುಡುಕೋದನ್ನ ನೀವು Because He has a great plan for you. ಕಾರಣ ಆತನಿಗೆ ನಿಮ್ಮ ಜೀವಿತದ ಮೇಲೆ ದೊಡ್ಡ ಯೋಜನೆ ಇದೆ. Elijah was a man of great power. ಎಲಿಯನು ದೇವ ಬಲದಿಂದ ತುಂಬಿದಂತ He is ವ್ಯಕ್ತಿಯಾಗಿದ್ದ. one of the greatest prophets in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತಹ ಒಬ್ಬ ದೊಡ್ಡ ಪ್ರವಾದಿಯಾಗಿದ್ದ. He was used by God mightily. ಆತನು ದೇವರಿಂದ ಶಕ್ತವಾಗಿ ಉಪಯೋಗಿಸಲ್ಪಟ್ಟ He was ಪ್ರವಾದಿಯಾಗಿದ್ದ. so powerful that he went before the king and he told, unless I speak a word, rain will not come over this land. ಅವನು ಅರಸನ ಮುಂದೆ ನಿಂತು ನಾನು ಹೇಳುವವರೆಗೂ ಮಳೆಯಾಗಲಿ ಮಂಜಾಗಲಿ ಈ ದೇಶದ ಮೇಲೆ ಬೀಳುವುದಿಲ್ಲ ಎಂಬುದಾಗಿ ಶಕ್ತವಾಗಿ ಹೇಳಿದಂತ ವ್ಯಕ್ತಿ. Hallelujah. Hallelujah. A man who trusted God so much, ದೇವರನ್ನ ಅಷ್ಟಾಗಿ ನಂಬಿದಂತ ಒಂದು ವ್ಯಕ್ತಿ, who walked by the voice of God. ದೇವ ಶಬ್ದವನ್ನ ಕೇಳಿ ನಡೆದಂತ ವ್ಯಕ್ತಿ. In a day, he turned the whole nation's heart towards God. ಒಂದೇ ದಿನದಲ್ಲಿ ಇಡೀ ದೇಶದ ಜನರ ಹೃದಯವನ್ನ ದೇವರ ಕಡೆಗೆ ತಿರುಗಿಸಿದಂತ ವ್ಯಕ್ತಿ. A man who brought fire down from heaven. ಪರಲೋಕದಿಂದ ಅಗ್ನಿಯನ್ನ ಇಳಿಸಿದಂತ ಒಂದು ವ್ಯಕ್ತಿ. He was known for his boldness. ಅವನ ಧೈರ್ಯಕ್ಕಾಗಿ ಅವನು ತಿಳಿಯಲ್ಪಟ್ಟ ಒಂದು ವ್ಯಕ್ತಿಯಾಗಿದ್ದ. He declared and the rain stopped. ಅವನು ಹೇಳಿದ ಕೂಡಲೇ ಮಳೆ ನಿಲ್ಲಿತು. And he prayed again, the rain came again. ಅವನು ತಿರುಗಿ ಪ್ರಾರ್ಥಿಸಲು ಮಳೆ ಆ ದೇಶದ ಮೇಲೆ ಬಿತ್ತು. Such a powerful
powerful prophet. ಅಂತಹ ಶಕ್ತಿಯುತವಾದಂತಹ ಒಂದು ಪ್ರವಾದಿ. And the Bible tells, after all this, ಸತ್ಯವೇದ ಇದೆಲ್ಲದ ನಂತರ ಹೇಳ್ತದೆ, a woman called Jezebel comes and threatens him. ಈಗ ಆ ಸ್ತ್ರೀಯಾದಂತಹ ಇಜಬೇಳಳು ಅವನನ್ನ ಹೆದರಿಸುವಾಗ, she tells, I will come and kill you. ಅವಳು ಹೇಳ್ತಾಳೆ, ನಾನು ನಾಳೆ ಇಷ್ಟೊತ್ತಿಗೆ ನಿನ್ನನ್ನು ಕೊಲ್ಲುವನು ಎಂಬುದಾಗಿ. Hallelujah. Hallelujah. Amen. Amen. She comes and tells, you have turned the whole nation around. ಅವಳು ಹೇಳ್ತಾಳೆ, ಇಡೀ ದೇಶವನ್ನೇ ನೀ ದೇವರ ಕಡೆಗೆ ತಿರುಗಿಸಿದೀಯ. You've removed idolatry from the nation. ದೇಶದ ಒಳಗಿಂದ ವಿಗ್ರಹ ಆರಾಧನೆಯನ್ನ ನೀ ತೆಗೆದಿದ್ದೀಯ. I will not spare you. ನಾನು ನಿನ್ನ ಹಾಗೆ ಬಿಡುವುದಿಲ್ಲ. Just imagine Elijah's situation. ನೀವೀಗ ಎಲಿಯನ ಒಂದು ಸ್ಥಿತಿಯನ್ನ ಯೋಚಿಸ್ರಿ. He went through a season of famine. ಅವನು ಬರದ ಕಾಲವನ್ನ ಅವನು ಹಾದು ಬಂದ. And then he goes through a season of a great ministry. ಒಂದು ಶಕ್ತಿಯುತವಾದಂತಹ ಸೇವೆಯ ಸ್ಥಿತಿಗೆ ಅವನು ಬಂದ. And now listening to her threat, ಈಗ ಅವಳ ಭಯದ ಬೆದರಿಕೆ ಮಾತನ್ನ ಕೇಳುವಾಗ, he is running away from everything. ಆ ಎಲ್ಲವನ್ನ ಬಿಟ್ಟು ಅವನು ದೂರವಾಗಿ ಓಡಿ ಹೋಗ್ತಿದ್ದಾನೆ. And he goes and sleeps he travels for 2 days and sleeps under a tree and tells, Lord, please take my life. ಅವನು 2 ದಿನಗಳಷ್ಟು ಪ್ರಯಾಣ ಮಾಡಿ ಅವನು ಚಾಲಿ ಮರದ ಕೆಳಗೆ ಕೂತು ಅವನು ಹೇಳ್ತಿದ್ದಾನೆ, ದೇವರೇ ನನ್ನ ಪ್ರಾಣವನ್ನು ತೆಗೆ ಎಂಬುದಾಗಿ. Take my life, I am not worthy. ನನ್ನ ಪ್ರಾಣವನ್ನು ತೆಗೆ, ನಾನು ಅರ್ಹನಲ್ಲ. I am just like my fathers. ನಾನು ನನ್ನ ಪಿತೃಗಳ ಹಾಗೆ ಇದ್ದೇನೆ. I am not worthy, Lord. ನಾನು ಯಾವುದಕ್ಕೂ ಯೋಗ್ಯನಲ್ಲ ದೇವರೇ. Hallelujah. Hallelujah. Just imagine a man who was so powerfully used by God. ದೇವರಿಂದ ಶಕ್ತಿಯುತವಾಗಿ ಉಪಯೋಗಿಸಲ್ಪಟ್ಟಂತ ಒಂದು ವ್ಯಕ್ತಿ, now he can't see what is ahead. ಅವನಿಗೆ ಮುಂದಾಗಿ ಇರುವಂತ ಕಾರ್ಯವನ್ನ ಕಾಣದೆ ಹೋಗಿದ್ದಾನೆ. He can't see what is ahead because of the fear that is ahead of him. ಅವನ ಹೃದಯದಲ್ಲಿ ಭಯ ಆವರಿಸಿದ ನಿಮಿತ್ತ ಅವನಿಗೆ ಮುಂದಿರುವ ಕಾರ್ಯವು ಕಾಣದೆ ಹೋಯಿತು. You know, many times it is like this for us in our life. ಅನೇಕ ಸಾರಿ ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ when we look at our situations, ನಮ್ಮ ಪರಿಸ್ಥಿತಿಗಳನ್ನ ನೋಡುವಾಗ, when we look at our families, ನಮ್ಮ ಕುಟುಂಬವನ್ನ ನೋಡುವಾಗ, when we look at our children, husband and wife, ನಮ್ಮ ಮಕ್ಕಳನ್ನ, ನಮ್ಮ ಹೆಂಡತಿ ಗಂಡ ಮಕ್ಕಳನ್ನ ನೋಡುವಾಗ, oh, we think, ನಾವು ಅನ್ಕೊಳ್ತೇವೆ, looking at their behavior, looking at the problems that we are facing, we think, what next? ಅವರ ಒಂದು ಕಾರ್ಯಗಳನ್ನ ನೋಡುವಾಗ, ಅವರ ಸ್ಥಿತಿಗಳನ್ನ ನೋಡುವಾಗ ಮುಂದೇನು ಎಂಬುದಾಗಿ ಯೋಚಿಸ್ತೇವೆ. But let me tell you, church, ಆದ್ರೆ ನಾನು ಹೇಳ್ತೇನೆ ಸಭೆ, God still has a plan. ಈಗಲೂ ದೇವರಿಗೆ ಒಂದು ಯೋಚನೆ ಇದೆ ಪ್ರಿಯರೇ. But Elijah could not know it. ಆದ್ರೆ ಎಲಿಯನಿಗೆ ಇದು ತಿಳಿಯದೆ ಹೋಯಿತು. He was sitting and crying there. ಅವನು ಆ ಮರದ ಕೆಳಗೆ ಕೂತು ಅಳುವವನಾಗಿದ್ದ. And the Bible tells, ಸತ್ಯವೇದ ಹೇಳ್ತದೆ, the angel of the Lord came and met him. ದೇವದೂತನು ಅವನಿಗಾಗಿ ಇಳಿದು ಬಂದು ಅವನನ್ನು ಸಂಧಿಸಿದನು. While he is going through a season of fear and uncertainty, ಅವನು ಭಯದ ಮತ್ತು ಸುರಕ್ಷತೆ ಇಲ್ಲದೆ ಇರುವಂತಹ ಒಂದು ಕಾಲವನ್ನು ಹಾದು ಹೋಗುವಾಗ, the Lord met him. ದೇವನು ಅವನನ್ನ ಸಂಧಿಸಿದನು. Today let me tell you, ಇವತ್ತು ನಾನು ಹೇಳ್ತೇನೆ, the Lord will not leave you in that place. ದೇವರು ನಿಮ್ಮನ್ನು ಇದ್ದ ಅದೇ ಸ್ಥಿತಿಯಲ್ಲಿ ಹಾಗೆ ಬಿಡುವುದಿಲ್ಲ. In your situation, God will come and meet you. ದೇವರು ನಿಮ್ಮ ಪರಿಸ್ಥಿತಿಗಳ ನಡುವೆ ಬಂದು ನಿಮ್ಮನ್ನ ಸಂಧಿಸುವವನಾಗಿದ್ದಾನೆ. ಯಾಕೆ? Because God wants to change your season. ಕಾರಣ ದೇವರು ನಿಮ್ಮ ಕಾಲವನ್ನು ಬದಲಿಸಲು ಆತನು ಯೋಚಿಸುವವನಾಗಿದ್ದಾನೆ. When the angel of God came and met him, ಆ ದೇವದೂತನು ಬಂದು ಅವನನ್ನು ಸಂಧಿಸುವಾಗ, he was sleeping under a tree. ಅವನು ಜಾಲಿ ಮರದ ಕೆಳಗೆ ನಿದ್ರಿಸುತ್ತಿದ್ದ. All he wanted to do was die. ಅವನಿಗೆ ಇದ್ದ ಒಂದೇ ಕಾರ್ಯ ಅವನು ಸಾಯುವಂತದ್ದಾಗಿತ್ತು. But the angel of the Lord came and told him. ಆದರೆ ದೇವದೂತನು ಬಂದು ಹೇಳಿದನು, In 1 Kings chapter 19, ಒಂದು ಅರಸುಗಳ ಪುಸ್ತಕ 19ನೇ ಅಧ್ಯಾಯ verse 4, ಅದರ 4ನೇ ವಾಕ್ಯ, he told like this, ಆತನು ಈ ರೀತಿಯಾಗಿ ಹೇಳಿದನು, but he himself went a day's journey into the wilderness and came and sat down under a broom tree, and he prayed that he might die and said, it is enough. Now Lord, take my life, for I am no better than my brothers. Verse 7 and 8, and the angel of the Lord came back the second time and touched him and said, arise and eat, because the journey is too great for you. So he arose and ate and drank, and he went in the strength of that food 40 days and 40 nights as far as Horeb, the mountain of God. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣವಾಗುವಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು. 7 ಮತ್ತು 8ನೇ ವಾಕ್ಯ, ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿಗೆ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ
ದೇವಗಿರಿಯಾದ ಹೋರೆಬಿಗೆ ಮುಟ್ಟಿದೆನು. Hallelujah. ಹಲ್ಲೆಲೂಯಾ. He's sitting and crying there. ಈಗ ಅವನಲ್ಲಿ ಕೂತು ಅಳ್ತಿದ್ದಾನೆ. And then angel of God comes and tells, ಆಗ ದೇವದೂತನು ಬಂದು ಹೇಳ್ತಾನೆ, arise and eat. ನೀನು ಎದ್ದು ತಿನ್ನು, You have a great journey to take. ನಿನಗೆ ದೊಡ್ಡ ಪ್ರಯಾಣವಿದೆ. The Lord is encouraging him. ಈಗ ದೇವರು ಅವನನ್ನು ಉತ್ತೇಜಿಸುತ್ತಿದ್ದಾನೆ. Heaven is backing Elijah up saying, hey, stop crying. This is not your season to cry. ಪರಲೋಕ ಎಲಿಯನಿಗಾಗಿ ನಿಂತು ಹೇಳಿತು, ಇದು ನೀನು ಅಳುವಂತ ಕಾಲವಲ್ಲ, ನೀನು ಎದ್ದು ನಡೆಯುವ A ಕಾಲವಾಗಿದೆ. season change is coming in your life. ನಿನ್ನ ಜೀವಿತದಲ್ಲಿ ಕಾಲ ಬದಲಾಗುವಂತದ್ದಾಗಿದೆ. If you sit and cry, ನೀನು ಕೂತು ಅಳುವುದಾದ್ರೆ nothing will change. ಯಾವುದು ಬದಲಾಗೋದಿಲ್ಲ. If you sit and cry, ನೀನು ಕೂತು ಅಳುವುದಾದ್ರೆ you will not know what God has for you. ದೇವರು ನಿನಗೋಸ್ಕರ ಇಟ್ಟಿರುವ ಕಾರ್ಯವನ್ನ ನೀನು ತಿಳಿಯದೆ ಹೋಗ್ತೀಯ. So God is telling, ದೇವರು ಹೇಳಿದ್ರು, you have a journey to take. ನಿನಗೋಸ್ಕರ ಒಂದು ಪ್ರಯಾಣವಿದೆ. And the Bible tells, ಸತ್ಯವೇದ ಹೇಳ್ತದೆ, Elijah ate and drank and he walked for 40 days and 40 nights and reached the Horeb, the mountain of God. ಎಲಿಯನು ಆಹಾರವನ್ನ ರೊಟ್ಟಿಯನ್ನ ತಿಂದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ಅವನು ದೇವಗಿರಿಯಾದ ಹೋರೆಬಿಗೆ ಮುಟ್ಟಿದನು ಎಂಬುದಾಗಿ. In other words, ಇನ್ನೊಂದು ಮಾತಲ್ಲಿ he ಹೇಳೋದಾದ್ರೆ, went from a place of crying, ಅವನು ಅಳುವಂತಹ ಸ್ಥಳದಿಂದ he went to a place to seek God. ಅವನು ದೇವರನ್ನ ಹುಡುಕುವಂತ ಸ್ಥಳಕ್ಕೆ ಬಂದ. Today this might be prophetic in your life. ಇದು ಇವತ್ತು ಈ ವಾಕ್ಯವು ನಿಮ್ಮ ಜೀವಿತದಲ್ಲಿ ಪ್ರವಾದನೆಯ ವಾಕ್ಯವಾಗಿರಲಿ. When seasons are changing in your life, ನಿಮ್ಮ ಜೀವಿತದಲ್ಲಿ ಕಾಲಗಳು when you ಬದಲಾಗುವಾಗ, are stepping into a new season, ನೀವು ಹೊಸ ಕಾಲಕ್ಕೆ ಹೆಜ್ಜೆ you ಇಡುವಾಗ have to stop crying and start seeking God. ನೀವು ಅಳುವಂತಹ ಕಾರ್ಯವನ್ನ ಬಿಟ್ಟು ನೀವು ದೇವರನ್ನ ಹುಡುಕುವ ಕಾರ್ಯಕ್ಕೆ ನೀವು ಪ್ರಯತ್ನಿಸಬೇಕು. Because when he went on that mountain, ಅವನು ಆ ಬೆಟ್ಟವನ್ನ ಏರಿ ಹೋದಾಗ there is no crying. ಅಲ್ಲಿ ಅಳುವಂತ ಸ್ಥಿತಿ ಇಲ್ಲ. There is no weeping. ಅಲ್ಲಿ ಅಳುವ ಯಾವ ಕಾರಣವೂ ಇಲ್ಲ. He is going there to seek God. ಅಲ್ಲಿ ಅವನು ದೇವನನ್ನ ಹುಡುಕುವುದಕ್ಕಾಗಿ ಅವನು ಹೋಗ್ತಿದ್ದಾನೆ. Today the Lord is inviting us. ಇವತ್ತಿಗೂ ದೇವರು ನಮ್ಮನ್ನ Hey, ಆಹ್ವಾನಿಸುತ್ತಿದ್ದಾನೆ. stop crying. ನೀವು ಅಳುವುದನ್ನ ನಿಲ್ಲಿಸಿ, Stop worrying. ನೀವು ಚಿಂತಿಸುವುದನ್ನ ನಿಲ್ಲಿಸಿ, Stop weeping. ನೀವು ಅಳುವುದನ್ನ ನಿಲ್ಲಿಸಿ, Start seeking me. ನೀವು ನನ್ನನ್ನು ಹುಡುಕುವುದಕ್ಕೆ ಪ್ರಾರಂಭಿಸಿರಿ. Start fasting. ನೀವು ಉಪವಾಸ ತೆಗೆದುಕೊಳ್ಳಿ, Start praying. ನೀವು ಪ್ರಾರ್ಥಿಸಲು ಪ್ರಾರಂಭಿಸಿರಿ. Because when you seek me with all your heart, ನೀವು ಮನಪೂರ್ವಕವಾಗಿ ನನ್ನನ್ನು ಹುಡುಕುವಾಗ I will be found by you. ನನ್ನನ್ನ ನೀವು ಕಂಡುಕೊಳ್ಳುವಿರಿ. And Elijah walked 40 days and 40 nights. ಎಲಿಯನು 40 ದಿನ ಹಗಲು ರಾತ್ರಿ ಅವನು ಪ್ರಯಾಣಿಸಿದನು. You know, the word 40 in the Bible, 40 days is very important. ಸತ್ಯವೇದದಲ್ಲಿ 40 ದಿನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ. Moses went on the mountain top for 40 days. ಮೋಶೆ ಬೆಟ್ಟವನ್ನ ಏರಿ 40 ದಿನ ದೇವ ಪ್ರಸನ್ನತೆಯಲ್ಲಿ. Jesus went in the wilderness for 40 days. ಯೇಸುವು ಆತನು 40 ದಿನ ಅಡವಿಯಲ್ಲಿ ಆತನು ಪ್ರಯಾಣಿಸಿ ಅವನು ಉಪವಾಸ ಮಾಡಿದ. Elijah walked for 40 days and 40 nights. ಎಲಿಯನು 40 ದಿನ ಆತನು ಹಗಲಿರುಳು ಪ್ರಯಾಣ ಮಾಡಿದನು. Hallelujah. Hallelujah. 40 days of seeking. 40 ದಿನದ ಹುಡುಕುವಿಕೆ. 40 days of praying. 40 ದಿನದ ಪ್ರಾರ್ಥನೆ. Hallelujah. Hallelujah. And what happened after that? ಅದಾದ ನಂತರ ಏನಾಗ್ತಿದೆ? After every person's 40 days. ಪ್ರತಿ ವ್ಯಕ್ತಿಯ 40 ದಿನದ ನಂತರ, After Moses' 40 days. ಮೋಶೆ 40 ದಿನದ ನಂತರ He came down with the revelation and the word of God and the law of God. ಆತನು ದೇವರಿಂದ ಹೊಂದಿಕೊಂಡಂತಹ ಪ್ರಕಟಣೆಯನ್ನ ಧರ್ಮಶಾಸ್ತ್ರವನ್ನ ಹೊಂದಿಕೊಂಡು ಆತನು ಕೆಳಗಿಳಿದು And the ಬಂದನು. Bible tells his face was shining. ಸತ್ಯವೇದ ಹೇಳ್ತದೆ ಆತನ ಮುಖವು ಪ್ರಕಾಶಮಾನವಾಗಿತ್ತು After ಎಂಬುದಾಗಿ. Jesus came after 40 days, 40 ದಿನದ ಉಪವಾಸ ನಂತರ ಯೇಸು ಬರುವಾಗ he started a powerful ministry that changed the whole nation. ಆತನು ಶಕ್ತಿಯುತವಾದಂತಹ ಸೇವೆಯನ್ನು ಪ್ರಾರಂಭಿಸಿದನು. ಆ ಸೇವೆಯ ನಿಮಿತ್ತ ಇಡೀ ದೇಶವೇ ಬದಲಾಯಿತು. Now even Elijah is coming to a place of seeking. ಈಗ ಎಲಿಯನು ಕೂಡ ಆ ಹುಡುಕುವಂತಹ ಸ್ಥಳಕ್ಕೆ I ಬಂದಿದ್ದಾನೆ. repeat that once again. ನಾನು ತಿರುಗಿ ಹೇಳ್ತೇನೆ, Move from a place of crying and weeping and come to a place of seeking God. ನೀವು ಅಳುವಂತಹ ಸ್ಥಳದಿಂದ ನೀವು ದೇವರನ್ನ ಹುಡುಕುವಂತಹ ಸ್ಥಳಕ್ಕೆ ನೀವು ಬನ್ನಿರಿ. Because only if you seek, you will find. ನೀವು ಹುಡುಕುವಾಗಲೇ ನೀವು ಕಂಡುಕೊಳ್ಳುತ್ತೀರಾ. His thoughts and everything were fearful. ಆತನ ಯೋಚನೆ ಎಲ್ಲವೂ ಅದು ಭಯದಿಂದ ತುಂಬಿತ್ತು. He was filled with worry. ಅವನು ಚಿಂತೆಯಿಂದ ತುಂಬಿದ್ದ. But the difference is, ಆದ್ರೆ ವ್ಯತ್ಯಾಸ he ಏನಂದ್ರೆ is not in the same place of crying. ಅವನು ಅಳುವಂತ ಅದೇ ಸ್ಥಳದಲ್ಲಿ ಇಲ್ಲದೆ He came to a place of seeking. ಅವನು ಹುಡುಕುವಂತ ಸ್ಥಳಕ್ಕೆ ಬಂದ. And God told like this. ದೇವರು ಈ ರೀತಿಯಾಗಿ ಹೇಳಿದರು. First Kings ಒಂದು ಅರಸು chapter 19. 19ನೇ ಅಧ್ಯಾಯ. If we read verse 15. 15ನೇ ವಾಕ್ಯವನ್ನು Verse ಓದೋದಾದ್ರೆ 14 onwards. 14ರಿಂದ ನಾವು ಓದೋದಾದ್ರೆ, I have been very zealous for the Lord of God of hosts, because the children of Israel have forsaken your covenant, torn down your altars, and killed your prophets with the sword. I alone am left, and they seek to take my life. Then the Lord said to him, Go, return on your way to the wilderness of Damascus,
And when you arrive, anoint Hazael as king over Syria. Also you shall anoint Jehu the son of Nimshi as king of Israel, and Elisha the son of Shaphat of Abel Meholah, and you shall anoint as prophet in your place. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಗಳನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಅಲ್ಲಿಂದ ಪಟ್ಟಣದೊಳಕ್ಕೆ ಪ್ರವೇಶಿಸಿ ಹಜಾಯೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ನಿಮ್ಷಿಯ ಮಗನಾದ ಯೇಹುವನ್ನು ಇಸ್ರಾಯೇಲರ ಅರಸನನ್ನಾಗಿಯೂ ಆಬೇಲ್ ಮೆಹೋಲನನ್ನು ಶಾಫಾಟನ ಮಗನೂ ಆದ ಎಲೀಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿ ಅಭಿಷೇಕಿಸು. Hallelujah. Hallelujah. God reveals him what the future is. ಮುಂದೆ ಏನು ಆತನ ಭವಿಷ್ಯವೇನು ಎನ್ನುವುದನ್ನು ದೇವರಲ್ಲಿ God ಪ್ರಕಟಿಸಿದನು. reveals his plan towards Elijah. ದೇವರು ತನ್ನ ಯೋಜನೆಯನ್ನ ಎಲಿಯನಿಗೆ ಪ್ರಕಟಿಸಿದ. Elijah is telling, I am alone, Lord. ಎಲಿಯನು ಹೇಳ್ತಿದ್ದಾನೆ, ನಾನು ಒಬ್ಬಂಟಿಕನು ದೇವರೇ. And he's sitting and crying. ಅವನು ಕೂತು ಅಳುತ್ತಿದ್ದಾನೆ. Why? ಯಾಕೆ? Because somebody is ready to kill him. ಕಾರಣ, ಯಾರೋ ಅವನನ್ನು ಕೊಲ್ಲುವುದಕ್ಕೆ ಅವನ ಹಿಂದಾಗಿದ್ದಾರೆ. That fear made him cry. ಆ ಒಂದು ಭಯ ಅವನನ್ನ ಅಳುವ ಹಾಗೆ He ಮಾಡಿತು. thought he was all alone. ಅವನು ಅನ್ಕೊಂಡ ಅವನು ಒಬ್ಬಂಟಿಗನು ಎಂಬುದಾಗಿ. And he is crying and asking God, Lord, what next? ಅವನು ಅಳುತ್ತಾ ದೇವರನ್ನು ನೋಡಿ ಕೇಳಿದ, ದೇವರೇ ಮುಂದೇನು But ಎಂಬುದಾಗಿ. when he came to a place of seeking, ಆದ್ರೆ ಅವನು ಹುಡುಕುವಂತ ಸ್ಥಳಕ್ಕೆ ಬರುವಾಗ God gave him his plan. ದೇವರು ಅವನಿಗೆ ತನ್ನ ಯೋಚನೆಯನ್ನ ಪ್ರಕಟಿಸಿ. He thought he was alone. ಅವನು ಅನ್ಕೊಂಡ ಅವನು ಒಬ್ಬಂಟಿಗನು But the ಎಂಬುದಾಗಿ. Lord told, ಆದ್ರೆ ದೇವರು there ಹೇಳಿದರು, is an Elisha that I have prepared. ನಾನು ಒಬ್ಬ ಎಲೀಷನನ್ನ ಸಿದ್ಧ ಮಾಡಿಟ್ಟಿದ್ದೇನೆ. And Elijah could only see it when he came to a place of seeking. ಎಲಿಯನು ಆ ಹುಡುಕುವಂತ ಸ್ಥಳಕ್ಕೆ ಬಂದಾಗಲೇ ಆ ದೇವರು ಸಿದ್ಧ ಮಾಡಿಟ್ಟಂತ ಕಾರ್ಯವನ್ನು ಅವನು ಕಂಡುಕೊಳ್ಳುವುದಕ್ಕಾಗಿ. Hallelujah. Hallelujah. Today I want to encourage you. ಇವತ್ತು ನಿಮ್ಮನ್ನು There is a ಉತ್ತೇಜಿಸುವವನಾಗಿದ್ದೇನೆ. plan that God has. ದೇವರಿಗೆ ಒಂದು ಯೋಚನೆ ನಿಮ್ಮ ಜೀವಿತದಲ್ಲಿದೆ. There is a purpose that God has for you. ದೇವರಿಗೆ ನಿಮ್ಮ ಜೀವಿತದ ಮೇಲೆ ಒಂದು ಉದ್ದೇಶವಿದೆ. When you start seeking him, ನೀವು ಆತನನ್ನು ಹುಡುಕುವುದಕ್ಕೆ you will ಪ್ರಯತ್ನಿಸುವಾಗ see what he is prepared. ಆತ ನಿಮಗೋಸ್ಕರ ಸಿದ್ಧ ಮಾಡಿಟ್ಟ ಕಾರ್ಯಗಳನ್ನ ನೀವು ಕಂಡುಕೊಳ್ಳುತ್ತೀರಾ. This is a season where you start seeking him. ನೀವು ಹುಡುಕುವಂತ ಕಾಲ ಇದಾಗಿದೆ. Hallelujah. Hallelujah. Because when you start seeking him, ನೀವು ಆತನನ್ನು ಹುಡುಕುವುದಕ್ಕೆ your ಪ್ರಯತ್ನಿಸುವಾಗ season will change. ನಿಮ್ಮ ಕಾಲಗಳು ಬದಲಾಗ್ತದೆ. Till now Elijah was alone. ಇಲ್ಲಿಯವರೆಗೂ ಎಲಿಯನು But when he ಒಬ್ಬಂಟಿಗನಾಗಿದ್ದ. started seeking God, ಅವನು ದೇವರನ್ನು ಹುಡುಕುವುದಕ್ಕೆ his ಪ್ರಯತ್ನಿಸುವಾಗ season changed. ಅವನ ಕಾಲ ಬದಲಾಯಿತು. He walked with the next generation. ಅವನು ಮುಂದಿನ ಒಂದು ತಲೆಮಾರಿನ ಒಟ್ಟಿಗೆ ನಡೆಯುವುದಕ್ಕೆ ಅವನು ಪ್ರಾರಂಭಿಸಿದ. Today, I want to encourage you. ಇವತ್ತು ನಾನು ನಿಮ್ಮನ್ನ There ಉತ್ತೇಜಿಸ್ತೇನೆ. is a future that God has for you. ದೇವರಿಗೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಭವಿಷ್ಯದ ಕುರಿತಾಗಿ ದೇವರಿಗೆ ಒಂದು The ಯೋಜನೆ ಇದೆ. next season is a good season in your life. ನಿಮ್ಮ ಜೀವಿತದಲ್ಲಿ ಮುಂಬರುವ ಕಾಲವು ಅದು ಒಳ್ಳೆಯ The ಕಾಲವಾಗಿರ್ತದೆ. next season is a season that God will prosper you. ದೇವರು ನಿಮ್ಮನ್ನ ಉದ್ಧರಿಸುವಂತ, ಅಭಿವೃದ್ಧಿಪಡಿಸುವಂತ ಕಾಲ ಮುಂಬರುವ The ಕಾಲವಾಗಿದೆ. next season is a season where God has prepared for promises to be fulfilled in your life. ನಿಮ್ಮ ಜೀವಿತದಲ್ಲಿ ದೇವರಿಟ್ಟಂತ ವಾಗ್ದಾನಗಳು ಪರಿಪೂರ್ಣಗೊಳ್ಳುವಂತ ಕಾಲ ಮುಂಬರುವ ಕಾಲವಾಗಿದೆ. So stop crying, ಹಾಗಾಗಿ ನೀವು ಅಳುವುದನ್ನ ನಿಲ್ಲಿಸಿ, stop worrying, ನೀವು ಚಿಂತಿಸುವುದನ್ನ and ನಿಲ್ಲಿಸಿ, start seeking Him with all your heart. ನೀವು ಮನಪೂರ್ವಕವಾಗಿ ದೇವರನ್ನ ಹುಡುಕುವುದಕ್ಕೆ ನೀವು ಪ್ರಾರಂಭಿಸ್ರಿ. God tells, ದೇವರು ಹೇಳ್ತಾರೆ, if you seek me and ask me with all your heart, ನೀವು ಮನಪೂರ್ವಕವಾಗಿ ನನ್ನನ್ನು ಹುಡುಕುವುದಾದ್ರೆ, if you call unto me, ನೀವು ನನ್ನನ್ನ ಕೂಗುವುದಾದ್ರೆ, I will show you great and mighty things which I have not known. ನೀವು ತಿಳಿಯದಂತಹ ಮಹತ್ತಾದ ಗೂಢಾರ್ಥಗಳನ್ನು ನಿಮಗೆ ಗೋಚರಪಡಿಸುವೆನು. Church, ಸಭೆಯೇ, God has a plan. ಸಭೆಯೇ, ದೇವರಿಗೆ ಒಂದು ಯೋಜನೆ ಇದೆ. Your season will change. ನಿಮ್ಮ ಕಾಲಗಳು ಬದಲಾಗ್ತದೆ. Start seeking Him today. ನೀವು ಇವತ್ತಿನಿಂದಲೇ ಆತನನ್ನು ಹುಡುಕೋದಕ್ಕೆ May ಪ್ರಾರಂಭಿಸಿ. God bless you through this word. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.